ಒಂದೇ ನಿಮಿಷ ನಟೇಶ್ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಮಾತ್ರ ಒಂದು ಬ್ರೇಕಿಂಗ್ ಬರ್ತಾ ಇದೆ. ವಿಚಾರಣೆ ಬಳಿಕ ಎನ್ಐಎ ಕಚೇರಿಗೆ ರಾಣಾ ಶಿಫ್ಟ್ ಹಿನ್ನೆಲೆ ಎನ್ಐಎ ಮುಖ್ಯ ಕಚೇರಿಯಲ್ಲಿ ಹೆಚ್ಚಿನ ಭದ್ರತೆಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ವಿಚಾರಣೆಯ ಬಳಿಕ ನೇರವಾಗಿ ಎನ್ಐಎ ಕಚೇರಿಗೇನೆ ರಾಣಾ ಶಿಫ್ಟ್ ಆಗ್ತಾರೆ ಅನ್ನುವಂಥ ಮಾಹಿತಿಯ ಹಿನ್ನೆಲೆ ಆ ಮುಖ್ಯ ಕಚೇರಿಯ ಸುತ್ತಮುತ್ತ ಎಲ್ಲ ರೀತಿ ಹೆಚ್ಚಿನ ಭದ್ರತೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನುವಂಥದ್ದು. ಮೋಸ್ಟ್ಲಿ ತಿಹಾರ್ ಜೈಲಿಗೆ ಏನಾದರೂ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಕೊಟ್ಟಿದ್ದೆ ಆದರೆ ಎನ್ಐಎ ಕಚೇರಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ತಿಹಾರ್ ಜೈಲಿಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಅದನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಆದರೆ ನೇರವಾಗಿ ಹೋಗಬೇಕಾಗುತ್ತೆ. ಅಂದರೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟರು ಎನ್ಐಎ ಕರ್ಕೊಂಡ್ಬರ್ತಾರೆ ಅಂತನಾ? ಎನ್ಐಎ ಕಚೇರಿ ಕರ್ಕೊಂಬರೋ ಚಾನ್ಸಸ್ ಇದೆ. ಯಾಕೆಂದರೆ ಇನ್ನು ಅಲ್ಲಿ ಪ್ರೊಸೀಜರ್ ಮುಗಿಸಿದ್ದಾರೆ, ಅರೆಸ್ಟ್ ಪ್ರೊಸೀಜರ್ ಮುಗಿಸಿದ್ದಾರೆ. ಓಕೆ. ಆದರೆ ಇನ್ನೊಂದಷ್ಟು ಅದರಿಂದ ಒಂದಷ್ಟು ಡಾಕ್ಯುಮೆಂಟ್, ಒಂದು ಫೋಟೋವನ್ನು ವೆರಿಫಿಕೇಷನ್ ತೆಗೆದುಕೊಳ್ಳುವಂಥದ್ದು ಮತ್ತು ಫೋಟೋಗಳನ್ನು ತೆಗೆದುಕೊಳ್ಳುವಂಥದ್ದು ಇದೆಲ್ಲವನ್ನು ಕೂಡ ಅಲ್ಲಿ ಮಾಡಬಹುದು. ಜುಡಿಷಿಯಲ್ ಕಸ್ಟಡಿ ಕೊಟ್ಟಾಗ ಇದಕ್ಕೆಲ್ಲ ಅವಕಾಶ ಇದೆಯಾ? ಅಲ್ಲ, ಅಲ್ಲಿಗೆ ಬಂದು ಅಲ್ಲಿಂದ ಸ್ಟೇಷನ್ ನೇನೇ ಕಚೇರಿಯಿಂದ ಕರ್ಕೊಂಡು ಹೋಗ್ತಾರೆ. ಅಂದರೆ ಮೂಮೆಂಟ್ ಅದೇ ಥರ ಮೂಮೆಂಟ್ ಆಗುತ್ತೆ. ಆ ಸ್ಟೇಷನ್ಗೆ ಬಂದು ಅಲ್ಲಿಂದ ಹೋಗ್ಬೋದು, ಅಥವಾ ಎನ್ಐಎ ಕೇಂದ್ರ ಕಚೇರಿಗೆ ಬಂದು ಅಲ್ಲಿಂದ ಕೂಡ ಹೋಗ್ಬೋದು. ನೋಡ್ಬೇಕೇನಾಗುತ್ತೆ ಅಂತ. ಈಗ ಈ ತಹವೂರ್ ರಾಣಾನ ಅಗತ್ಯ ಏನಕ್ಕಿದೆ, ಯಾಕೆ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂತಹ ಎಲ್ಲಾ ದಾಖಲೆಗಳನ್ನ ಇಟ್ಕೊಂಡೇ ಈಗಾಗಲೇ ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಚಾರ್ಜ್ ಶೀಟ್ ಇದೆ ಅವ್ರ ಹತ್ರ. ಈ ಹಿಂದೆ ಎನ್ಐಎ ಸಲ್ಲಿಸಿದಂಥ 2013ರಲ್ಲಿ ಚಾರ್ಜ್ ಶೀಟ್ ಏನೋ ಫೈಲ್ ಮಾಡಿತ್ತದು, ಈ ಮುಂಬೈ ಬ್ಲಾಸ್ಟ್ ಕೇಸ್ ವಿಚಾರವಾಗಿ. ಆ ಚಾರ್ಜ್ ಶೀಟಲ್ಲಿರುವಂಥ ಅಂಶಗಳನ್ನು ಇಟ್ಕೊಂಡು ಈಗ ಒಂದಷ್ಟು ವಿಚಾರಣೆಗಳನ್ನು ನಡೆಸ್ತಾರೆ. ಅದಕ್ಕೆ ಪೂರಕವಾದಂಥ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾರೆ, ದಾಖಲಾತಿಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈತ ಎಲ್ಲೆಲ್ಲಿ ಹೋಗಿದ್ದ, ಯಾವ ಜಾಗದಲ್ಲಿ ಹೋಗಿ ಏನೆಲ್ಲ ಪ್ಲ್ಯಾನ್ ಮಾಡಿದ್ದ, ಅದೆಲ್ಲವನ್ನು ಕೂಡ ಅಲ್ಲಿಗೆ ಆ ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಮಹಜರನ್ನ ಮಾಡುವಂಥದ್ದಾಗಲಿ ಅದು ತುಂಬ ಟೈಮ್ ಹಿಡಿಯುತ್ತೆ. 14 ದಿನ ಕಸ್ಟಡಿ ಕೊಟ್ಟಿದ್ದೆ ಆದರೆ 14 ದಿನ ಕಸ್ಟಡಿ ಕೊಟ್ಟಿದ್ದೆ ಆದರೆ ಅಲ್ಲಿ ಲಾಂಗ್ ಟರ್ಮ್ ಇರುತ್ತಲ್ಲ, ಅದರಲ್ಲಿ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಜಾಮರ್ ವೆಹಿಕಲ್ ಹೋಗ್ತಾ ಇದೆ. ಇದು ಅದೊಂದು ಆತನ ಮೂಮೆಂಟಾ ಅಥವಾ VIP ಮೂಮೆಂಟಾ ನೋಡಬೇಕು. ಬಟ್ ಇದು ಈಗ ನೀವೇನು ನೋಡ್ತಾ ಇದ್ದೀರಿ, ಈ ಕಾನ್ವಾಯ್ ಸೆಂಟ್ರಲ್ ಮಿನಿಸ್ಟರ್ ಪಾಸ್ ಆಗ್ತದೆ. ಅದು ಅಲ್ಲಿಗೆ ಯೂಶಲಿ ಎಲ್ಲ ಬರೋದಲ್ಲೇ. ಆಗಲೇ ರಾಜನಾಥ್ ಸಿಂಗ್ ಅವ್ರ ಕಾನ್ವಾಯ್ ಹಿಂಗೆ ಹೋಯ್ತು. ಹೌದು, ಇದು ನೋಡ್ಬೇಕೀಗ. ಅಂದರೆ ಈ ಬ್ಯಾಕ್ ಡೋರ್ ಇಂದ ಹೋಗಿದ್ದಂತ ಸಂದರ್ಭ. ಒಂದೇ ನಿಮಿಷ ನಟೇಶ್ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಮಾತ್ರ ಒಂದು ಬ್ರೇಕಿಂಗ್ ಬರ್ತಾ ಇದೆ. ವಿಚಾರಣೆ ಬಳಿಕ ಎನ್ಐಎ ಕಚೇರಿಗೆ ರಾಣಾ ಶಿಫ್ಟ್ ಹಿನ್ನೆಲೆ ಎನ್ಐಎ ಮುಖ್ಯ ಕಚೇರಿಯಲ್ಲಿ ಹೆಚ್ಚಿನ ಭದ್ರತೆಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ವಿಚಾರಣೆಯ ಬಳಿಕ ನೇರವಾಗಿ ಎನ್ಐಎ ಕಚೇರಿಗೇನೆ ರಾಣಾ ಶಿಫ್ಟ್ ಆಗ್ತಾರೆ ಅನ್ನುವಂಥ ಮಾಹಿತಿಯ ಹಿನ್ನೆಲೆ ಆ ಮುಖ್ಯ ಕಚೇರಿಯ ಸುತ್ತಮುತ್ತ ಎಲ್ಲ ರೀತಿ ಹೆಚ್ಚಿನ ಭದ್ರತೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನುವಂಥದ್ದು. ಮೋಸ್ಟ್ಲಿ ತಿಹಾರ್ ಜೈಲಿಗೆ ಏನಾದರೂ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಕೊಟ್ಟಿದ್ದೆ ಆದರೆ ಎನ್ಐಎ ಕಚೇರಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ತಿಹಾರ್ ಜೈಲಿಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಅದನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಆದರೆ ನೇರವಾಗಿ ಹೋಗಬೇಕಾಗುತ್ತೆ. ಅಂದರೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟರು ಎನ್ಐಎ ಕರ್ಕೊಂಡ್ಬರ್ತಾರೆ ಅಂತನಾ? ಎನ್ಐಎ ಕಚೇರಿ ಕರ್ಕೊಂಬರೋ ಚಾನ್ಸಸ್ ಇದೆ. ಯಾಕೆಂದರೆ ಇನ್ನು ಅಲ್ಲಿ ಪ್ರೊಸೀಜರ್ ಮುಗಿಸಿದ್ದಾರೆ, ಅರೆಸ್ಟ್ ಪ್ರೊಸೀಜರ್ ಮುಗಿಸಿದ್ದಾರೆ. ಓಕೆ. ಆದರೆ ಇನ್ನೊಂದಷ್ಟು ಅದರಿಂದ ಒಂದಷ್ಟು ಡಾಕ್ಯುಮೆಂಟ್, ಒಂದು ಫೋಟೋವನ್ನು ವೆರಿಫಿಕೇಷನ್ ತೆಗೆದುಕೊಳ್ಳುವಂಥದ್ದು ಮತ್ತು ಫೋಟೋಗಳನ್ನು ತೆಗೆದುಕೊಳ್ಳುವಂಥದ್ದು ಇದೆಲ್ಲವನ್ನು ಕೂಡ ಅಲ್ಲಿ ಮಾಡಬಹುದು. ಜುಡಿಷಿಯಲ್ ಕಸ್ಟಡಿ ಕೊಟ್ಟಾಗ ಇದಕ್ಕೆಲ್ಲ ಅವಕಾಶ ಇದೆಯಾ? ಅಲ್ಲ, ಅಲ್ಲಿಗೆ ಬಂದು ಅಲ್ಲಿಂದ ಸ್ಟೇಷನ್ ನೇನೇ ಕಚೇರಿಯಿಂದ ಕರ್ಕೊಂಡು ಹೋಗ್ತಾರೆ. ಅಂದರೆ ಮೂಮೆಂಟ್ ಅದೇ ಥರ ಮೂಮೆಂಟ್ ಆಗುತ್ತೆ. ಆ ಸ್ಟೇಷನ್ಗೆ ಬಂದು ಅಲ್ಲಿಂದ ಹೋಗ್ಬೋದು, ಅಥವಾ ಎನ್ಐಎ ಕೇಂದ್ರ ಕಚೇರಿಗೆ ಬಂದು ಅಲ್ಲಿಂದ ಕೂಡ ಹೋಗ್ಬೋದು. ನೋಡ್ಬೇಕೇನಾಗುತ್ತೆ ಅಂತ. ಈಗ ಈ ತಹವೂರ್ ರಾಣಾನ ಅಗತ್ಯ ಏನಕ್ಕಿದೆ, ಯಾಕೆ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂತಹ ಎಲ್ಲಾ ದಾಖಲೆಗಳನ್ನ ಇಟ್ಕೊಂಡೇ ಈಗಾಗಲೇ ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಚಾರ್ಜ್ ಶೀಟ್ ಇದೆ ಅವ್ರ ಹತ್ರ.
ಈ ಹಿಂದೆ NIA ಸಲ್ಲಿಸಿದಂಥ 2013ರಲ್ಲಿ ಚಾರ್ಜ್ ಶೀಟ್ ಏನೋ ಫೈಲ್ ಮಾಡಿತ್ತದು ಈ ಮುಂಬೈ ಬ್ಲಾಸ್ಟ್ ಕೇಸ್ ವಿಚಾರವಾಗಿ. ಆ ಚಾರ್ಜ್ ಶೀಟಲ್ಲಿರುವಂಥ ಅಂಶಗಳನ್ನು ಇಟ್ಕೊಂಡು ಈಗ ಒಂದಷ್ಟು ವಿಚಾರಣೆಗಳನ್ನು ನಡೆಸ್ತಾರೆ. ಅದಕ್ಕೆ ಪೂರಕವಾದಂಥ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾರೆ, ದಾಖಲಾತಿಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈತ ಎಲ್ಲೆಲ್ಲಿ ಹೋಗಿದ್ದ, ಯಾವ ಜಾಗದಲ್ಲಿ ಹೋಗಿ ಏನೆಲ್ಲ ಪ್ಲ್ಯಾನ್ ಮಾಡಿದ್ದ, ಅದೆಲ್ಲವನ್ನು ಕೂಡ ಅಲ್ಲಿಗೆ ಆ ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಮಹಜರನ್ನ ಮಾಡುವಂಥದ್ದಾಗಲಿ ಅದು ತುಂಬ ಟೈಮ್ ಹಿಡಿಯುತ್ತೆ. 14 ದಿನ ಕಸ್ಟಡಿ ಕೊಟ್ಟಿದ್ದೆ ಆದರೆ 14 ದಿನ ಕಸ್ಟಡಿ ಕೊಟ್ಟಿದ್ದೆ ಆದರೆ ಅಲ್ಲಿ ಲಾಂಗ್ ಟರ್ಮ್ ಇರುತ್ತಲ್ಲ, ಅದರಲ್ಲಿ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಜಾಮರ್ ವೆಹಿಕಲ್ ಹೋಗ್ತಾ ಇದೆ, ಇದು ಅದೊಂದು ಆತನ ಮೂಮೆಂಟಾ ಅಥವಾ VIP ಮೂಮೆಂಟಾ ನೋಡಬೇಕು. ಬಟ್ ಇದು ಈಗ ನೀವೇನು ನೋಡ್ತಾ ಇದ್ದೀರಿ, ಈ ಕಾನ್ವಾಯ್ ಸೆಂಟ್ರಲ್ ಮಿನಿಸ್ಟರ್ ಪಾಸ್ ಆಗ್ತದೆ. ಅದು ಅಲ್ಲಿಗೆ ಯೂಶಲಿ ಎಲ್ಲ ಬರೋದಲ್ಲೇ. ಆಗಲೇ ರಾಜನಾಥ್ ಸಿಂಗ್ ಅವ್ರ ಕಾನ್ವಾಯ್ ಹಿಂಗೆ ಹೋಯ್ತು. ಹೌದು, ಇದು ನೋಡ್ಬೇಕೀಗ ಅಂದರೆ ಈ ಬ್ಯಾಕ್ ಡೋರ್ ಇಂದ ಹೋಗಿದ್ದಂತ ಸಂದರ್ಭ. ಒಂದೇ ನಿಮಿಷ ನಟೇಶ್, ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಮಾತ್ರ ಒಂದು ಬ್ರೇಕಿಂಗ್ ಬರ್ತಾ ಇದೆ. ವಿಚಾರಣೆ ಬಳಿಕ NIA ಕಚೇರಿಗೆ ರಾಣಾ ಶಿಫ್ಟ್ ಹಿನ್ನೆಲೆ NIA ಮುಖ್ಯ ಕಚೇರಿಯಲ್ಲಿ ಹೆಚ್ಚಿನ ಭದ್ರತೆಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ವಿಚಾರಣೆಯ ಬಳಿಕ ನೇರವಾಗಿ NIA ಕಚೇರಿಗೇನೆ ರಾಣಾ ಶಿಫ್ಟ್ ಆಗ್ತಾರೆ ಅನ್ನುವಂಥ ಮಾಹಿತಿಯ ಹಿನ್ನೆಲೆ ಆ ಮುಖ್ಯ ಕಚೇರಿಯ ಸುತ್ತಮುತ್ತ ಎಲ್ಲ ರೀತಿಯ ಹೆಚ್ಚಿನ ಭದ್ರತೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನುವಂಥದ್ದು. ಮೋಸ್ಟ್ಲಿ ತಿಹಾರ್ ಜೈಲಿಗೆ ಏನಾದರೂ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಕೊಟ್ಟಿದ್ದೆ ಆದರೆ NIA ಕಚೇರಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ತಿಹಾರ್ ಜೈಲಿಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಅದನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಆದರೆ ನೇರವಾಗಿ ಹೋಗಬೇಕಾಗುತ್ತೆ. ಅಂದರೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟರು NIA ಕರ್ಕೊಂಡ್ಬರ್ತಾರೆ ಅಂತನಾ? NIA ಕಚೇರಿ ಕರ್ಕೊಂಬರೋ ಚಾನ್ಸಸ್ ಇದೆ. ಯಾಕೆಂದರೆ ಇನ್ನು ಅಲ್ಲಿ ಪ್ರೊಸೀಜರ್ ಮುಗಿಸಿದ್ದಾರೆ, ಅರೆಸ್ಟ್ ಪ್ರೊಸೀಜರ್ ಮುಗಿಸಿದ್ದಾರೆ. ಓಕೆ. ಆದರೆ ಇನ್ನೊಂದಷ್ಟು ಅದರಿಂದ ಒಂದಷ್ಟು ಡಾಕ್ಯುಮೆಂಟ್, ಒಂದು ಫೋಟೋವನ್ನು ವೆರಿಫಿಕೇಷನ್ ತೆಗೆದುಕೊಳ್ಳುವಂಥದ್ದು ಮತ್ತು ಫೋಟೋಗಳನ್ನು ತೆಗೆದುಕೊಳ್ಳುವಂಥದ್ದು, ಇದೆಲ್ಲವನ್ನು ಕೂಡ ಅಲ್ಲಿ ಮಾಡಬಹುದು. ಜುಡಿಷಿಯಲ್ ಕಸ್ಟಡಿ ಕೊಟ್ಟಾಗ ಇದಕ್ಕೆಲ್ಲ ಅವಕಾಶ ಇದೆಯಾ? ಅಲ್ಲ, ಅಲ್ಲಿಗೆ ಬಂದು ಅಲ್ಲಿಂದ ಸ್ಟೇಷನ್ NIA ಕಚೇರಿಯಿಂದ ಕರ್ಕೊಂಡು ಹೋಗ್ತಾರೆ. ಅಂದರೆ ಮೂಮೆಂಟ್ ಅದೇ ಥರ ಮೂಮೆಂಟ್ ಆಗುತ್ತೆ. ಆ ಸ್ಟೇಷನ್ಗೆ ಬಂದು ಅಲ್ಲಿಂದ ಹೋಗ್ಬೋದು, ಅಥವಾ NIA ಕೇಂದ್ರ ಕಚೇರಿಗೆ ಬಂದು ಅಲ್ಲಿಂದ ಕೂಡ ಹೋಗ್ಬೋದು. ನೋಡ್ಬೇಕೇನಾಗುತ್ತೆ ಅಂತ.